ಕೆಲವು ಬಾಂಬುಗಳು ಬಿದ್ದಿರೋ ಕಡೆ ಎಷ್ಟೋ ಹೇಳ್ತಾರೆ ಎಷ್ಟೋ ವರ್ಷಗಳಾಯ್ತು ಬೆಳೆ ಆಗಿಲ್ಲ ಇಲ್ಲಿ ಅಂತ. ಅಂದ್ರೆ ಆ ರೀತಿಯಾದಂಥ ವಸ್ತುಗಳು, ಈ ವಸ್ತುಗಳನ್ನು ಸಂಗ್ರಹಣೆ ಮಾಡಿದಾಗ ಒಂದು ಕೆರೆ ಹತ್ರನೂ ಎಲ್ಲಾದ್ರೂ ಬಚ್ಚಿಟ್ಟಿ ಬಂದಿಟ್ಕೋ, ಆ ಕೆರೆಗೆ ನೀರು ಬರಲ್ಲ. ಸುತ್ತು ಮಳೆ ಬಿದ್ರು ಅಲ್ಲಿ ಮಳೆ ಬಿಡೋದು ಅದು. ಆದ್ರೇನೆ ಏನ್ ಮಾಡ್ತಾ ಇದ್ರು ಮಹನೀಯರು, ಕಾಡಲ್ಲಿ ಇರ್ತಾ ಇದ್ರು. ಕಾಡಲ್ಲಿದ್ದು ಆ ಮರಗಳ ತೊರಕೆಗಳಲ್ಲಿ ಪೊಟ್ರೆಗಳಲ್ಲಿ ಎಲ್ಲೋ ಇಟ್ಕೊಂಡಿರೋರು ಅದಕ್ಕೆ ಅವ್ರಿಗೆ ಸಮಯ ಬಂದಾಗ ಎಲ್ಲಿ ಉಪಯೋಗಿಸ್ಬೇಕೋ ಅಲ್ಲಿ ಉಪಯೋಗಿಸೋರು. ಅದನ್ನ ಅಷ್ಟು ಸುಲಭ ಅಲ್ಲ ಅದು ಉಪಯೋಗಿಸೋಂಗಿಲ್ಲ, ಅದು ಉಪಯೋಗಿಸಬಾರ್ದು. ಮತ್ತೆ ಅವನಿಗೂ ಎಫೆಕ್ಟು, ಅದನ್ನ ಮುಟ್ಟಿ ಮತ್ತೆ ಏನೇನೋ ಸಂಸ್ಕಾರಗಳು ಮಾಡ್ಕೋಬೇಕು. ಈಗ ನಾವು ಅಷ್ಟೇ ಕೆಲವು ಪ್ರಯೋಗಗಳು, ಈಗ ಸ್ತಂಭನ, ಉಚ್ಚಾಟನ, ಈ ಒಂದು ಪೀಡೆ ಪಿಶಾಚಿ ಒಂದು ಉಚ್ಚಾಟನೆ ಮಾಡದಂತ ಪ್ರಯೋಗಗಳು ಮಾಡಿದಾಗ ಡೈರೆಕ್ಟ್ ಮನೆಗೆ ಬರಂಗಿಲ್ಲ. ಸುಕ್ಕೇಟು ಅಂತ ಹೇಳೋರು. ಸುಕ್ಕೇಟು ಅಂದ್ರೆ ತಿಲಕ ಇಡೋದು ಮನೆಗೆ, ಮುಗ್ದೋಯ್ತು ಕತೆ. ಏನೂ ಅಲ್ಲಿ ಬೆಳವಣಿಗೆಗಳೇ ಇರಲ್ಲ. ದಿವಸ 10,000 ಸಂಪಾದನೆ ಮಾಡಿದ್ರು ಬೆಳಗ್ಗೆ ಒಂದು ಪೆಟ್ರೋಲ್ ಕಾಸಿರಲ್ಲ. ಇಂಥ ಒಂದು ಕೆಟ್ಟ ಕೆಲಸಗಳೆಲ್ಲ ಇದ್ವು. ಇವೆಲ್ಲ ಕೆಟ್ಟ ಪ್ರಯೋಗಗಳು. ಇವೆಲ್ಲ ಎಲ್ಲೋ ಇಲ್ಲ. ಇವು ಕೆಲವು ಪ್ರಾಣಿಗಳು, ಕೆಲವು ಪಕ್ಷಿಗಳು, ಕೆಲವು ಮೂಲಿಕೆಗಳನ್ನ ಸಂಗ್ರಹಿಸಿ ಮಾಡ್ತಕ್ಕಂಥ ವಿಚಾರಗಳಿವೆ. ಇದನ್ನೆಲ್ಲ ಬರ್ದಿಡ್ತಾರ? ಅಲ್ಲ, ಇದನ್ನು ಬರ್ದಿಡ್ತಾರ ಯಾರಾದ್ರೂ ಹೇಳಿ? ಅದು ಬರ್ದಿಡಲ್ಲ. ಯಾಕೆ ಇವಾಗ ನಾನೇ ಬರ್ದಿಡಲ್ಲ. ಯಾರಿಗಂತ ತೊಂದರೆ ಕೊಟ್ರೆ ನಮ್ಮ ಮಕ್ಳೇನ ಕಲ್ತ್ಕೊಂಡ್ಬಿಟ್ಟು ಯಾಕಪ್ಪ ತೊಂದರೆ ಅಂತ ನಾವು ಏನ್ ಮಾಡ್ತೀವಿ, ನಾವಿರೋ ತನಕ ಅದನ್ನ ಹೆಂಗ್ ಬಳಸ್ಬಿಟ್ಟು ಸೈಲೆಂಟ್ ಆಗ್ಬಿಟ್ಟು ಸತ್ತೋಗ್ಬಿಡ್ತೀವಿ. ಸತ್ತೋದ್ಮೇಲೆ ಹೊಟ್ಟೈತೆ ನನ್ನಿಂದೇನೆ ಅದು. ಈ ರೀತಿಯಾಗಿ ನಶಿಸೋಯ್ತು ವಿದ್ಯೆ. ಮದುವೆ ಮಾಡ್ಕೊಳ್ಳೋವರೆಗೂ ತುಂಬಾ ಖುಷಿ. ಮದುವೆ ಮಾಡ್ಕೊಂಡ್ಮೇಲಲ್ಲ ಇರೋದು ಸಂಸಾರ ಹೆಂಗೆ ಅಂತ ಎಲ್ಲವೂ ಕಷ್ಟ, ಎಲ್ಲವೂ ನಿಭಾಯಿಸ್ಕೊಂಡು ಎಲ್ಲ ರೀತಿ ಎಲ್ಲ ಬ್ಯಾಲೆನ್ಸ್ ಮಾಡ್ಕೊಂಡು ಆ ರೀತಿಯಾಗಿ ಒಂದು ವಿದ್ಯೆಯನ್ನು ಸಂಪಾದನೆ ಮಾಡೋವರೆಗೂ ಒಂದು ಹುಮ್ಮಸ್ಸು. ಅದು ಸಂಪಾದನೆ ಆದ್ಮೇಲೆ ಅದನ್ನ ಬಚ್ಚಿಟ್ಕೊಳ್ಳೋದೇ ಒಂದು ದೊಡ್ಡ ಒಂದು ಸಾಧನೆ. ಈ ಸಾಧನೆಗಳಲ್ಲಿ ಇದೇ ರೀತಿಯಾಗಿ ಈ ದೆವ್ವಗಳದ್ದು ಈ ರೀತಿ ಬೇರೆ ಏನೋ ಸ್ವಾಮಿ ನಮಗೆ ಈ ಕಾಲು ಒಂದು ಭಾಗನೇ ಫುಲ್ ಚೊಳ್ಕು, ನಾವು ಎಷ್ಟೋ ಕಡೆ ಹೋಗಿದ್ವಿ, ನಮ್ಗೆ ಯಾರೋ ಏನೋ ಮಾಡಿದಾರಂತೆ ಪ್ರಯೋಗ. ಅಲ್ಲಿ ಸಹಿತಾನು ವೈದ್ಯರು, ಭೂತವೈದ್ಯರು ಮುಖ್ಯವಾಗಿ ಆಯುರ್ವೇದವನ್ನ ಪಾಲಿಸಬೇಕು. ಏಕೆಂದರೆ ಸಾವಿರಾರು ನರಗಳ ಮೇಲೆ ಕಾಯಿಲೆಗಳು ಇದ್ದಾವೆ. ನಮ್ಮ ಬ್ರೈನಿಂದ ಹಿಡ್ಕೊಂಡು ನಮ್ಮ ಕಾಲಿನ ಹೆಬ್ಬೆರಳು ತನಕ, ಉಗುರು ತನಕ ಬೇಕಾದಷ್ಟು ಕನೆಕ್ಷನ್ ಇದೆ. 72,000 ನರುಸು. 72,000 నాళ్ళు 69 కీళ్ళు తోకు పులుగులు 3 పాళ్ళు నిండి ఉన్నది నీసు నీళ్లు ಅಂತ ಕೈವಾರ ತಾತನವರು ಈ ಒಂದು ದೇಹಕ್ಕೆ ಎಲ್ಲೆಲ್ಲಿ ಏನೇನಿದೆ ಅಂತ ವಿವರಣೆ ಕೊಟ್ಟಿದ್ದಾರೆ. ಆ ವಿವರಣೆಯಲ್ಲಿ ಯಾವುದೇ ಒಂದು ಕೂದಲು ಎಳೆಯಷ್ಟು ನರ ಎಲ್ಲಾದರೂ ಕ್ಲಾಟ್ ಆದರೂ ಸಹಿತನೂ ಒಂದು ಕಾಯಿಲೆ ಉಟ್ಕೊಳ್ಳುತ್ತೆ. ಈಗ ಸ್ಪೈಲೇರಿಯಾ ಅಂತಕ್ಕಂಥದ್ದು ಒಂದು ಕಾಯಿಲೆ. ಆಯುರ್ವೇದದಲ್ಲೂ ಮತ್ತೆ ಇಂಗ್ಲಿಷ್ ವೈದ್ಯದಲ್ಲೂ ಇರ್ತಕ್ಕಂಥ ವಿಚಾರ ಸ್ಪೈಲೇರಿಯಾ. ಅಂದರೆ ಎಲ್ಲೋ ಒಂದು ಕಡೆ ನರ ಕ್ಲಾಟ್ ಆಯ್ತು ಅಂದ್ರೆ ಕಾಲು ಚೊಳಕ್ ಬರೋದು, ನೋವು ಬರೋದು, ಊತ ಬರೋದು ಮಾಡ್ತೈತೆ. ಈ ಕೆಲವರು ಏನ್ ಮಾಡ್ತೀವಿ, ನಮ್ಮಂಥವರು ದಾಟ್ ತೆಗಿಯೋದು, ಮಂತ್ರ ಹಾಕೋದು, ಅದಕ್ಕೇನಾದ್ರೂ ಆಯಿಲ್ ಕೊಡೋದು, ಬೇರೆ ಏನಾದ್ರೂ ಪಟ್ಟು ಹಾಕೋದು, ಇವೆಲ್ಲ ಮಾಡ್ತೀವಿ. ಬಟ್ ಅದಕ್ಕೆ ಸಂಬಂಧ ಇರಲ್ಲ. ಅದು ಆಗ್ತಾ ಇರೋ ತೊಂದರೆ ಒಳಗಡೆ. ಅದಕ್ಕೆ ನರ್ವ್ಸ್ ದೌರ್ಬಲ್ಯ ಅಂತಕ್ಕಂಥ ಕಾಯಿಲೆಗೆ ನರಗಳಲ್ಲಿ ಬ್ಲಡ್ ಫ್ಲೋಯಿಂಗ್ ಆಗ್ತಕ್ಕಂಥ ಔಷಧಿಗಳನ್ನು ಕೊಡಬೇಕಾಗ್ತದೆ. ಅದು ಇವತ್ತು ಹಾಸ್ಪಿಟ್ಲ್ ಇದೆ, ಇವತ್ತು ಕೊಡ್ತಾರೆ, ಅದು ಬೇರೆ ವಿಷಯ. ಆವತ್ತೆಲ್ಲ ಮೂಲಿಕೆಗಳಿಂದನೇ ಕೊಡ್ತಾ ಇದ್ದಿದ್ದು. ಇದನ್ನೆಲ್ಲ ತಿಳ್ಕೊಬೇಕು ಭೂತವೈದ್ಯರು. ಬರೀ ನಾನು ದೆವ್ವ ಬಿಡಿಸ್ತೀನಿ, ಯಾರಿಗೋ ಏನೋ ಮಾಡಿಬಿಡ್ತೀನಿ, ವಶೀಕರಣ ಮಾಡ್ಬಿಡ್ತೀನಿ, ಡಾಮ್ ಡೂಮ್ ಅದೆಲ್ಲ ಅಲ್ಲ. ಅಷ್ಟೊಂದು ಸುಲಭ ಅಲ್ಲ, ಅದನ್ನೆಲ್ಲ ನಡೆಯಲ್ಲ. ಇದನ್ನ ಗಮನಿಸ್ತಕ್ಕಂಥ ಚೈತನ್ಯ, ಶಕ್ತಿ ಬೇಕು ಯಾರಿಗೆ? ವೈದ್ಯರಿಗೆ. ಇದಿದ್ರೆ ಮಾತ್ರ ಭೂತವೈದ್ಯವನ್ನ ಅಷ್ಟೋ ಇಷ್ಟೋ ಮಾಡ್ಕೊಂಡು ಹೋಗ್ಬೋದು. ತದನಂತರ ನಮ್ಮ ಒಂದು ಏಳಿಗೆ, ಮುಖ್ಯವಾಗಿ ಏಳಿಗೆ, ವ್ಯಾಪಾರ, ವ್ಯವಹಾರ, ಬೆಳೆ, ಮಕ್ಕಳು, ಮುಂಜಿ, ಮದುವೆ, ಇನ್ನೊಂದು ಮತ್ತೊಂದು ನಮ್ಮ ಲೋಕ ಕಲ್ಯಾಣಾರ್ಥವಾದಂಥ ವಿಚಾರಗಳು. ಏನೋ ಈ ವರ್ಷ 5 ವರ್ಷ ದುಡ್ದು ಒಂದು ಮನೆ ಕಟ್ಟಿದ್ದೀವಿ, 10 ವರ್ಷ ದುಡ್ದು ಒಂದು ಜಮೀನು ತಗೊಂಡಿದ್ವಿ, ಒಂದು ಬೋರ್ ಹಾಕಿದ್ದೀವಿ, ಒಂದು ವ್ಯಾಪಾರ ಮಾಡಿದ್ದೀವಿ, ನಮ್ಮ ಜೀವನದಲ್ಲಿ ಏನೋ ಒಂದು ಸಾಧನೆ ಆಯಿತು, ಮಕ್ಕಳು ಸಾಕಿದೆ ಅಂತಕ್ಕಂಥ ವಿಚಾರ ಮುಖ್ಯವಾದ್ದು ಇಲ್ಲಿ. ಈ ವಿಚಾರಗಳಿಗೆ ಏನು ಹೇಳ್ತೈತೆ ಭೂತವೈದ್ಯ? ದಿಗ್ಬಂಧನ, ಚಕ್ರಸ್ಥಾಪನೆ ಅಂತ ಹೇಳ್ತೀವಿ. ಈ ಚಕ್ರಸ್ಥಾಪನೆ ಅಂತಕ್ಕಂಥ ವಿಚಾರ, ದಿಗ್ಬಂಧನ ಅಂತಕ್ಕಂಥ ವಿಚಾರ ಅನಾದಿ ಪ್ರಾಚೀನ ಕಾಲದಿಂದಲೂ ಇರ್ತಕ್ಕಂಥದ್ದು. ದೇವಾಲಯಗಳು, ದೇವಸ್ಥಾನಗಳು ಇವೆಲ್ಲ ನಡಿಬೇಕಾದ್ರೆ 4-6 ಜನ ಸೇರಿಕೊಂಡು ಕೆಲವು ಕಾರ್ಯಕ್ರಮಗಳು,
ರಥಗಳು, ಜಾತ್ರೆಗಳು ಇವೆಲ್ಲ ಮಾಡಬೇಕಾದ್ರೂ ಸಹಿತನೂ ಒಂದು ಚಕ್ರ ಸ್ಥಾಪನೆ ಬಲ ಅಂತಾನೆ. ಹೌದು. ಈಗ ನಮ್ಮ ಈ ದೊಡ್ಡ ದೊಡ್ಡ ದೇವಾಲಯಗಳಲ್ಲಿ ಎಂತೆಂಥ ದೇವಾಲಯಗಳು, ಈಗ ನಮ್ಮ ತಿರುಪತಿ ಮಹಾನುಭಾವರಾದಂಥ ನಮ್ಮ ಶಂಕರಾಚಾರ್ಯರು ಮಾಡಿದಂಥ ವಿಚಾರಗಳು, ಈಗ ಧರ್ಮಸ್ಥಳ ಅಣ್ಣಪ್ಪ ಸ್ವಾಮಿಗಳು ಕಾಪಾಡ್ತಾ ಇರ್ತಕ್ಕಂಥ ವಿಚಾರಗಳು, ಅವರಲ್ಲಿ ಏನೇನು ವಿದ್ಯೆಗಳಿತ್ತೋ ಈ ರೀತಿ ದಿಗ್ಬಂಧನಗಳು, ಚಕ್ರಸ್ಥಾಪನೆಗಳು, ಬೀಜಾಕ್ಷರಗಳು ಎಲ್ಲ ಇದ್ದಾವೆ. ಆ ರೀತಿಯಲ್ಲಿ ಈ ಸುದರ್ಶನ ಚಕ್ರ, ವಾಸ್ತು ಚಕ್ರ, ಲಕ್ಷ್ಮೀ ಚಕ್ರ, ಈ ಒಂದು ಈ ಚಕ್ರಗಳನ್ನೆಲ್ಲನೂ ಈ ರಂಗೋಲೆ ರೂಪದಲ್ಲಿ ಅನಾವರಣ ಮಾಡಿ ಅದರಲ್ಲಿ ಬೀಜಾಕ್ಷರಗಳು ತುಂಬಿದ್ದಾರೆ. ಬೇಕಾದ ಸೌಂದರ್ಯ ಲಹರಿ ಇವಾಗ ಮಹನೀಯರು ಯಾರು ಶಂಕರಾಚಾರ್ಯರು ಮಾಡತಕ್ಕಂಥ ಒಂದು ಗ್ರಂಥ ಅದು ಯಾವುದು ಸೌಂದರ್ಯ ಲಹರಿಯಲ್ಲಿ ಒಂದೊಂದು ರಂಗೋಲೆ ವಿಚಾರದಲ್ಲಿ, ಒಂದೊಂದು ಷಟ್ಕೋಣಗಳ ವಿಚಾರದಲ್ಲೂ, ತ್ರಿಕೋಣ ಭುಜಗಳಲ್ಲೂ ಎಲ್ಲ ರೀತಿಯಲ್ಲೂ ಬೀಜಾಕ್ಷರಗಳು ತುಂಬಿದರೆ ಎಲ್ಲಿ ಏನು ತುಂಬಿದರೆ ಏನಾಗುತ್ತೆ ಅಂತಕ್ಕಂಥ ವಿಚಾರಗಳಿದ್ದಾವೆ. ಮೊದಲು ಬ್ರಹ್ಮ, ಮಯಬ್ರಹ್ಮ, ಮನುಬ್ರಹ್ಮ, ಚತುರ್ಮುಖ ಬ್ರಹ್ಮ ಇಂಥವರೆಲ್ಲ ಇದ್ರು. ರಾವಣಾಸುರನಿಗೆ ನಮ್ಮ ಇವರು ಯಾರು ವಿಶ್ವಕರ್ಮ ಆಗಿನ ಕಾಲಕ್ಕೆ ವಿಮಾನವನ್ನು ಮಾಡಿಕೊಟ್ಟಿದ್ದ. ಮಂತ್ರಗಳಿಂದ ನಡೆದಿದ್ದ ಅದೆಲ್ಲಾನು, ಬೀಜಾಕ್ಷರಗಳಿಂದ ನಡೆದಿದ್ದ ಕಥೆಗಳವೆಲ್ಲಾನು. ಬಟ್ ಯಾವುದೇ ಒಂದು ಬಾಣ ಇಲ್ಲಿಂದ 1000 ಕಿಲೋಮೀಟರ್ ಹೋಗ್ಬೇಕಾದ್ರೂ ಅದು ಮಂತ್ರ ಜಪ. ಅದಕ್ಕೆ ಆ ಒಂದು ಬಾಣಕ್ಕೆ ಸಂಬಂಧಪಟ್ಟಂತ ಮೂಲಿಕೆ ದ್ರೋಣಾಚಾರ್ಯರು, ಈಗ ನಮ್ಮ ಅರ್ಜುನನ ಗುರಿ, ಇವೆಲ್ಲ ಸಾಮಾನ್ಯ ಅಲ್ಲ. ಮತ್ತೆ ಏಕಲವ್ಯ, ಮತ್ತೆ ಅವನ ಒಂದು ಶಿಷ್ಯರಾದಂಥ ಇವನು ಕರ್ಣ, ಈ ದ್ವಾಪರ ಯುಗ ತಗೊಂಡಾಗ ಏನೇನಿದೆ ಇವೆಲ್ಲ ಯಂತ್ರ ತಂತ್ರಗಳಿಂದ ಬಂದಂತ. ಇದೆಲ್ಲ ಚಕ್ರಸ್ಥಾಪನೆಗಳಿಗೆ, ದಿಗ್ಬಂಧನಗಳಿಗೆ ಸಂಬಂಧಪಟ್ಟಂತ ವಿಚಾರ ಆಯ್ತು. ಆ ವಿಚಾರ ತಗೊಂಡಾಗ ನಾವು ಈಗ ಒಂದು ಅಂಗಡಿಗೆ ವತ್ಸಯಂತ್ರ, ಲಕ್ಷ್ಮೀ ಯಂತ್ರ, ವಾಸ್ತು ಯಂತ್ರ, ಸುದರ್ಶನ ಯಂತ್ರ, ಶ್ರೀಚಕ್ರ, ಶಿವಗಾಯತ್ರಿ ಚಕ್ರ, ಇದೇ ರೀತಿಯಾಗಿ ಎಲ್ಲ ದೇವತೆಗಳಿಗೂ ಸಂಬಂಧಪಟ್ಟಂತ ಚಕ್ರಗಳನ್ನು ನಿರ್ಮಾಣ ಮಾಡಿದ್ದಾರೆ. ಬೀಜಾಕ್ಷರಗಳು ಯಾರು ಸಪ್ತ ಋಷಿಗಳು, ಮಹನೀಯರು ಇವರೆಲ್ಲನು. ಈಗ ದೋಗಭರ್ತಿ ಸ್ವಾಮಿಗಳು ಅಂತ ಅವಾಗ ನಾನು ಒಂದು ಮಾತು ಹೇಳಿದೆ. ಅವರ ಗ್ರಂಥದಲ್ಲಿ ಎಲ್ಲ ರೀತಿಯಂತ ಸುಂದರಿ, ಬಾಲತ್ರಿಪುರ ಸುಂದರಿ, ದುರ್ಗಾ ಎಲ್ಲ ಚಕ್ರಗಳು ಅದರಲ್ಲಿ ಇದಾವೆ. ಆ ಪುಸ್ತಕದಲ್ಲಿ ಬೀಜಾಕ್ಷರಗಳು ಇದಾವೆ. ಆ ಪ್ರಕಾರವಾಗಿ ನಾವು ಮಾಡಿ ಅದಕ್ಕೆ ಪ್ರಾಣ ಪ್ರತಿಷ್ಠೆ ಮಾಡ್ತಕ್ಕಂಥ ಚೈತನ್ಯವನ್ನು ನಾವು ಆ ಮಂತ್ರವನ್ನು ಕರೆಕ್ಟಾಗಿ ತಿಳ್ಕೊಂಡು ಅದಕ್ಕೆ ಒಂದು ಕೊಡಬೇಕಾದಂಥ ಮೂಲಿಕೆಗಳನ್ನೆಲ್ಲ ಕೊಟ್ಟು, ಕೆಲವು ಮೂಲಿಕೆಗಳನ್ನೆಲ್ಲ ನಾವು ಸುಟ್ಟು ಭಸ್ಮ ಮಾಡಿ ಆ ಕಾಡಿಗೆಯನ್ನು ತಯಾರು ಮಾಡಿ, ಆ ಕಾಡಿಗೆ ಜೇನುತುಪ್ಪದಲ್ಲಾಗಲಿ ಇಲ್ಲ ಕರಿ ಆಕಳ ಹಸುವಿನ ತುಪ್ಪದಲ್ಲಾಗಲಿ ಇನ್ನೂ ಉತ್ತದ ಜೇನಲ್ಲಾಗಲಿ ಮಿಕ್ಸ್ ಮಾಡ್ಕೊಂಡು ಅದಕ್ಕೆ ಲೇಪನ ಮಾಡಿ ಈ ಮೂಲಿಕೆಗಳನ್ನೆಲ್ಲ ಕೊಟ್ಟು ಅದಕ್ಕೆ ಮಂತ್ರ ಅನುಷ್ಠಾನ ಇಷ್ಟು 1000 ಸಾರಿ ಅಂತ ಮಾಡಿ ಅದನ್ನು ಕೊಟ್ಟಾಗ ಆ ಚಕ್ರಸ್ಥಾಪನೆಯನ್ನು ತಂದು ಮನೆಯಲ್ಲಿ ಇಟ್ಕೊಂಡು ಕೆಲವು ದಿನಗಳು ಪೂಜೆ ಮಾಡಿದಾಗ ಅದರ ಫಲಾಫಲಿತಗಳು ನಮಗೆ ಸಿಗಕ್ಕೆ ಸ್ಟಾರ್ಟ್ ಆಗ್ತದೆ. ಏನು ಹಸುಗಳು ನಮ್ಮ ಮನೇಲಿ ಸತ್ತೋಗ್ತವೆ ಅಂತಕ್ಕಂಥವು ಸಾಯಲ್ಲ. 5 ಲೀಟ್ರ್ ಹಾಲು ಕೊಡೋಂಥವು 2 ಲೀಟ್ರ್ ಇನ್ನೂ ಎಕ್ಸ್ಟ್ರಾ ಕೊಡ್ತವೆ. ಬೆಳೆಯಲ್ಲಿ ನಮಗೆ ಸಾರಿ ಬಡ್ತಿ ಆಗ್ತೈತೆ, ನಮ್ಮ ಬೆಳೆಗೆ ತಕ್ಕದಂಥ ಒಂದು ಬೆಲೆನೂ ಸಿಗ್ತೈತೆ. ಮತ್ತೆ ಕಾಯಿಲೆ, ಕಸಾಲೆ, ನೆಗೆಟಿವ್ ಎನರ್ಜಿ, ಭೂತ ಪ್ರೇತ ಪೀಡೆ ಪಿಶಾಚಿಗಳಿಂದ ಮನೆ ಒದ್ದಾಡ್ತಾ ಇದ್ರೆ ಅದೆಲ್ಲನೂ ಕಂಟ್ರೋಲ್ ಆಗಿ ಒಳ್ಳೇದಾಗ್ತೈತೆ. ಏಳಿಗೆಗೆ ಸಂಬಂಧಪಟ್ಟಂಥ ಕೆಲಸಗಳಿವು. ಈ ರೀತಿಯಾಗಿ ಭೂತ ವೈದ್ಯದಲ್ಲಿ ಬೇಕಾದಷ್ಟು ವಿಚಾರಗಳಿದ್ದಾವೆ. ಇದನ್ನೆಲ್ಲ ತಿಳ್ಕೊಂಡಿರ್ಬೇಕು. ಇದನ್ನೆಲ್ಲ ತಿಳ್ಕೊಂಡ್ರೆ ಮಾತ್ರ ಏನೋ ಒಂದು ನಮ್ಮ ಹೊಟ್ಟೆಪಾಡೂ ನೋಡಿಕೊಂಡು, ನಮ್ಮ ಹೆಸರು ನೋಡಿಕೊಂಡು, ನಮ್ಮನ್ನು ನಂಬಿ ಬಂದವರಿಗೆ ಒಂದು ಏನೋ ಒಂದು ರಿಸಲ್ಟನ್ನು ಕೊಡಬಹುದು. ಸೊ ಈಗ ಕಾಡುಗಳಲ್ಲಿ ಕೆಲವೊಂದಷ್ಟು ನಿರ್ಜನ ಜಾಗಗಳಲ್ಲಿ ಕೂಡ ಸಾಧನೆಗಳು ಮಾಡ್ಕೊಳ್ಳೋದು ಭೂತ ವೈದ್ಯರಿಗೆ ಕೆಲವೊಂದು ಶಕ್ತಿಗಳನ್ನ ಸಂಪಾದನೆ ಮಾಡೋಕ್ಕೋಸ್ಕರ. ನೀವು ಈಗ ಮೂಲಿಕೆ ಆಯಿತು, ನಿಮ್ಮ ಪಾರಂಪರಿಕವಾಗಿ ತಂದೆಯವರ ಕಡೆಯಿಂದ ಒಂದಷ್ಟು ವಿದ್ಯೆ, ಸಣ್ಣ ಪುಟ್ಟ ಗುರುಗಳ ಕಡೆಯಿಂದ ಕಲ್ತಿದ್ದಾಯಿತು. ಇದು ಬಿಟ್ಟು ಇಂಡಿವಿಜುವಲ್ ಆಗಿ ಸಾಧನೆಗಳು, ದೇವಿಗಳನ್ನ ದೈವನ ಒಂದು ಕನೆಕ್ಷನ್ ತಗೊಳ್ಳೋವಂಥದ್ದು, ದೈವಗಳನ್ನ ಸಿದ್ಧಿ ಮಾಡ್ಕೊಳ್ಳೋದು, ಈ ವಿಚಾರ ನಿಜಾನೇ ನೀವು ಕೇಳ್ತಾ ಇರ್ತಕ್ಕಂಥ ವಿಚಾರ. ಅಂದರೆ ತುಂಬ ಕಷ್ಟ. ಯಾಕೆ ಅಂತ ಕೇಳ್ರಿ. ಇಲ್ಲಿ ಸಂಸಾರ ಅಂತಕ್ಕಂಥ ವಿಚಾರ ದೂರವಾಗಿರಬೇಕು. ಅಂದರೆ ನಮ್ಮ ಒಂದು ನಾನೇನು ಹೇಳಿದೆ ಈಗ 12, 16, 18 ಒಳಗಡೆ ಒಳ್ಳೆ ಗುರುಗಳು ಸಿಕ್ಕಿ, ಒಳ್ಳೆ ಗುರುಗಳಂದ್ರೆ ವಿದ್ಯಾವಂತರು, ಒಳ್ಳೆ ಗುರುಗಳಂದ್ರೆ ವಿದ್ಯೆ ಇರ್ತಕ್ಕಂಥ ಗುರುಗಳು, ಅನುಭವಸ್ಥರು ಇಂಥ ಶಿಷ್ಯನಿಗೆ ಸಿಕ್ಕಿ ಅವರ ಸಾಧನೆಯಲ್ಲಿ ಅದೇನಾದರೂ ಇದ್ದು, ಈಗ ಕರ್ಣ ಗಣಪತಿ, ಕರ್ಣಯಕ್ಷಿಣಿ, ಶ್ವೇತಾರ್ಕ ಗಣಪತಿ ಅಂತ ಹೇಳ್ತೀವಿ. ಇದಾವೆ ವಿಚಾರ. ಏನು ಇವಾಗ ಶ್ವೇತ ಅರ್ಕ ಕರ್ಣ ಗಣಪತಿ ಅಂತ ಹೇಳ್ತೀವಿ. ಅದಕ್ಕೆ ಕರ್ಣ ಗಣಪತಿ ಆಗುತ್ತೆ, ಕರ್ಣ ಪಿಚಾಸಿನೂ ಆಗುತ್ತೆ.
ಕರ್ಣಪಿಚಾಚಿ ಅಂತಕ್ಕಂಥ ಒಂದು ಶೂದ್ರ ಶಕ್ತಿ. ಕರ್ಣ ಗಣಪತಿ ಅಂತಕ್ಕಂಥದ್ದು ನಮ್ಮ ಗಣಪತಿ. ಅಂದರೆ ಏನು, ಕೆಲವು ವಿಚಾರಗಳನ್ನು ನಮಗೆ ಟೆಲಿಪತಿ ರೀತಿಯಲ್ಲಿ ತಿಳಿಸುತ್ತೆ ಅದು. ಆ ಸಾಧನೆ, ಆ ಸಾಧನೆಗೆ ಇಲ್ಲಿ ಏನಪ್ಪ ಅಂದರೆ ನಾವು ಈ ಒಂದು ಆಸೆಗಳು, ಆಕಾಂಕ್ಷೆಗಳು ಬರಕ್ಕೆ ಮುಂಚೆನೆ ಸಾಧನೆ ಮಾಡ್ಕೊಂಡಿರ್ಬೇಕು. ಇಲ್ಲ ಅಂದರೆ ಕಷ್ಟ ಆಗ್ತೈತೆ. ಸಂಸಾರ ತುಂಬ ಕಷ್ಟ. ವಿವಾಹ ವಿದ್ಯೆನಾಶನ, ಶೋಭನ ಸರ್ವನಾಶನ ಅಂತ. ವಿವಾಹ ವಿದ್ಯೆನಾಶ. ಯಾಕಂದ್ರೆ ಬೆಳಗ್ಗೆನೆ ಬಂದ್ಬಿಡ್ತು ರಾಮಾಯಣ, ಫ್ರೀ ಇರಲ್ಲ ಇವನು, ಕಲಿಯಕ್ಕಾಗಲ್ಲ. ಇನ್ನು ಶೋಭನ ಆಯ್ತು ಅಂದ್ರೆ ಅವನು ಸರ್ವನಾಶ ಅಂತ. ಗಮನ ಏನೋ ಎಷ್ಟು ಬೇಕೋ ಅಷ್ಟು ಕೊಡೋಣ ಆದ್ರೆ ಪರವಾಗಿಲ್ಲ, ಅದಕ್ಕೆ ಕೊಡೋಣ ಆದ್ರು ಅಂದ್ರೆ ಅವನಿಗೆ ಬೇರೆ ಕಡೆ ಗಮನ ಇರಲ್ಲ. ಸಂಪಾದನೆ ಮಾಡು, ಊಟ ತಿನ್ನು, ಅವ್ರಿಗೂ ಊಟ ಹಾಕು, ನಿನ್ನ ಕೆಲಸ ನೀನು ನೋಡ್ಕೊ, ಮಕ್ಕಳು ಮಾಡ್ಕೊ, ಈ ಜೀವನನ ಸಾಗಿಸು, ಇಷ್ಟೇ. ಬೇರೆ ಈ ರೀತಿಯಾದಂಥ ವಿದ್ಯೆಗಳಿಗೆ ಪ್ರಾಧಾನ್ಯತೆ ಸಿಗಲ್ಲ, ಪ್ರಾಧಾನ್ಯತೆ ಕೊಡೋಕ್ಕೂ ಆಗಲ್ಲ. ಯಾಕಂದರೆ ಏಕಾಗ್ರತೆ ಸಿಗಲ್ಲ, ಚಿತ್ತ ನಿನ್ನ ಕೈಯಲ್ಲಿ ಇರಲ್ಲ. ಆವಾಗ ಏನಾಗ್ತದೆ ಅಂದರೆ 18ರ ಒಳಗಡೆ ಗುರುಗಳ ಮೇಲೇನೆ ಇರುತ್ತೆ ಚಿತ್ತ, ಸಾಧನೆ ಮೇಲೆ ಇರುತ್ತೆ ಗುರಿ. ಹಿಂದೆ ಗುರು ಇರ್ತಾನೆ, ನಾನೇನೋ ಒಂದು ಮಾಡ್ಬೇಕಂತ ಗುರಿ ನಿನಗಿರ್ತದೆ. ಅಂಥವರೇ ಇವತ್ತು ಏನಾದರೂ ಒಂದು ಎಕ್ಸ್ಟ್ರಾಡಿನರಿ ಕೆಲಸಗಳು ಮಾಡ್ಕೊಳ್ಳೋಕ್ಕೆ ಸಾಧ್ಯ. ಇವತ್ತು ನಿತ್ಯಾನಂದ ಒಂದು ದೇಶವನ್ನು ಮಾಡ್ದ ಅವನು. ತಮಾಷೆನ ತುಂಬಾ ಅಲ್ಲ, ಯೋಚನೆ ಮಾಡ್ರಿ, ತುಂಬಾ ಸಾಧನೆ ಅದು. ಆಮೇಲೆ ನಮ್ಮ ಪುಟ್ಟಪರ್ತಿ ಬಾಬಾ ಅವ್ರು ಮಾಡಿರೋ ಸಾಧನೆ ಏನು ಸಾಮಾನ್ಯ ಅಲ್ಲ ಅದು. ತುಂಬಾ ಜನಕ್ಕೆ ಎಲ್ಪ್ ಒಂದು ಅವ್ರ ಸಾಧನೆ ಎಷ್ಟಿದೆ, ಎಷ್ಟು ಜನ ಮಕ್ಕಳು ಓದ್ತಾ ಇದ್ದಾರೆ ಅಲ್ಲಿ. ಹೌದು, ಸಾಧನೆ ಎಷ್ಟಿದೆ, ಫ್ರೀ ಟ್ರೀಟ್ಮೆಂಟ್ಸ್, ಸಾಧನೆ ಎಷ್ಟಿದೆ. ಹಣದ ಒಂದು ಅಡಚಣೆನೇ ಇಲ್ವಲ್ಲ ಅವ್ರಿಗೆ. ಹೌದು, ಅರಿದು ಬಂತಲ್ಲ ಅವ್ರಿಗೆ, ಅವ್ರು ಇರೋವರೆಗೂ ಅರಿದು ಬಂತು. ಹೌದು, ಮಹಾಲಕ್ಷ್ಮಿ ಅಷ್ಟೊಂದು ಸುಲಭ ಅಲ್ಲ, ಕಷ್ಟ ಆಗುತ್ತೆ. ಆ ತಾಯಿ ಬರಬೇಕಾದ್ರೆ ಅಷ್ಟು ಸುಲಭ ಅಲ್ಲ. ಅವ್ರ ಸಾಧನೆಗಳು, ಕೆಲವು ಸಾಧನೆಗಳವು, ಸಾಧನೆನೇ ಅದು, ಪಕ್ಕಾ ಸಾಧನೆ ಅದು. ಕೆಲವೊಂದು ಕಡೆ ಅವರು ಚೈನ್ ತೆಗಿತಾರೆ ಬಾಯಿಂದ, ಅದು ಬೇರೆ ವಿಚಾರ. ಕೆಲವೊಂದಷ್ಟು ಅವರನ್ನ ಅದು ಬೇರೆ ವಿಚಾರ, ಅದು ಬೇಡ, ಅದು ಬೇಡ, ಅದು ಬೇರೆ ವಿಚಾರ, ಅದು ಬೇಕಿಲ್ಲ. ಅವ್ರು ಮಾಡಿದಂಥ ಸಾಧನೆ, ಅವ್ರು ಕಟ್ಟಿರ್ತಕ್ಕಂಥ ಕಟ್ಟಡಗಳು, ಅಲ್ಲಿ ಅವರಿಂದ ಊಟ ಮಾಡ್ತಾ ಇರ್ತಕ್ಕಂಥ ಜನಗಳು ಲಕ್ಷಾಂತರ ಜನಕ್ಕೆ ಲಕ್ಷೋಪಲಕ್ಷ ಅಲ್ಲ, ಲಕ್ಷೋಪಲಕ್ಷ. ಇವತ್ತು ಅವರು ಬಂಗ್ಲೆಗಳಲ್ಲಿ ಇರ್ತಕ್ಕಂಥ ವಾಚ್ಮ್ಯಾನ್ಗಳನ್ನು ಸಾಕಾಗಲ್ಲ ನಮ್ಮ ಕೈಯಲ್ಲಿ. ಆಗಲ್ಲ. ಯೋಚನೆ ಮಾಡಿ, ಎಷ್ಟು ಜನ ಊಟ ಮಾಡ್ತಾ ಇದ್ದಾರೆ, ಜೀವನ ಕಟ್ಕೊಂಡ್ಬಿಟ್ಟವ್ರೆ ಸಾಧನೆ. ಅದರಿಂದ ಜೀವನ ಸಾಧನೆ ಏನೋ ಇತ್ತು. ಅದೇ ರೀತಿಯಾಗಿ ಇವಾಗ ನಿತ್ಯಾನಂದ ಏನು ತಮಾಷೆ ಅಲ್ಲ ಅದು. ಅವನಿಗೂ ಸಹಿತ ಅವನ ಚಿಕ್ಕ ವಯಸ್ಸಲ್ಲಿ ಯಾವುದೋ ಒಂದು ಅಗೋಚರವಾದಂಥ ವಿದ್ಯೆ ಸಿಕ್ಕಿದೆ. ಯಾಕೆಂದ್ರೆ ಅವನ ಮುಖದಲ್ಲಿ ಇರ್ತಕ್ಕಂಥ ಕಳೆ, ಆ ಕಳೆ ಪ್ರಜ್ವಲ ಅಷ್ಟೊಂದು ಸುಲಭ ಅಲ್ಲ ಅದು. ಒಬ್ಬ ಮನುಷ್ಯನಿಗೆ ಗೋಚರವಾದಂಥ ಮನುಷ್ಯನಿಗೆ ಅಗೋಚರವಾದಂಥ ಶಕ್ತಿ ಜೊತೆ ಆದಾಗ ಆ ಕಳೆ ಬೇರೆ ಆಗುತ್ತೆ. ಆ ಕಳೆ ಬೇರೆ ಆಗುತ್ತೆ, ಆ ಕಳೆನೇ ಬೇರೆ ಆಗುತ್ತೆ. ನಾರ್ಮಲ್ ಮನುಷ್ಯ ಗೋಚರ ಅಂಡ್ ಅಗೋಚರ ಎರಡು ಮಿಕ್ಸ್ ಆದಾಗ ಆ ಕಳೆ ಬೇರೆ ಆಗುತ್ತೆ. ಜ್ಞಾನಿಗಳು ಬೇರೆ. ಈಗ ವೀರಬ್ರಹ್ಮೇಂದ್ರ ಸ್ವಾಮಿಗಳು ಅವರು ಇದನ್ನೆಲ್ಲ ಬರೀಬೇಕಾದ್ರೆ ಅವ್ರ ಮುಖದಲ್ಲಿ ಪ್ರಜ್ವಲಿಸ್ತಾ ಇದ್ದಂಥ ಕಳೆ ಬೇರೆ, ಅವ್ರ ಮದುವೆಗಿಂತಲೂ ಮುಂಚೆ ಆ ಕಳೆ ಬೇರೆ. ಯಾಕೆಂದ್ರೆ ಈ ಕೋಟಿ ಸೂರ್ಯ ಸೂರ್ಯಗಳ ಪ್ರಕಾಶಮಾನವಾದಂಥ ಒಂದು ಕಳೆ, ಆ ಬೆಳಕಿರುತ್ತಂತೆ ಒಂದು ಆ ನೇತ್ರದಲ್ಲಿ. ಒಂದು ಸೂರ್ಯನ್ನೇ ನೋಡಕ್ ಸಾಧ್ಯ ಇಲ್ಲ ನಾವು. ಕೋಟಿ ಸೂರ್ಯಗಳನ್ನು ಇದಕ್ಕೆ ಜಾಯಿಂಟ್ ಮಾಡಿದಾಗ ಹೆಂಗಿರ್ಬೋದು ಬೆಳಕು, ಅದು ಆ ಬೆಳಕು ಪ್ರಕಾಶವಾಗುತ್ತಂತೆ. ಒಂದು ಆ ಚೈತನ್ಯವನ್ನು ಸಂಪಾದನೆ ಮಾಡಿಕೊಂಡಾಗ, ಅಗೋಚರವಾದಂಥ ಯಾವುದೇ ಒಂದು ಸಣ್ಣ ಶಕ್ತಿಯನ್ನು ಸಂಪಾದನೆ ಮಾಡಿಕೊಂಡ್ರು ಕೂಡ ಆ ಮನುಷ್ಯನ ಕಳೆ, ಆ ಸ್ವರೂಪ, ಆ ವಿಚಾರ ಬೇರೆ ಆಗ್ತೈತಿ. ಸಾಧನೆಗಳವೆಲ್ಲನೂ ಈ ಸಾಧನೆಗಳು ಮಾಡಬೇಕಾದ್ರೆ ಆ ಏಜ್ ಬೇಕು. ಸಣ್ಣ ಪುಟ್ಟ ಏನೋ ಮಾಡಬಹುದು, ಮಾಡೋಕ್ಕೂ ಆಗಲ್ಲ, ಕಷ್ಟ, ಆಗೋದೇ ಇಲ್ಲ. ನಿರ್ಜನವಾದಂಥ ಪ್ರದೇಶ, ಕಾಡು ಮೇಡು ಗವಿ ಗುಹೆ, ಅದು ಬೇರೆ ವಿಷಯ. ಅದು ಏನಪ್ಪ ಅಂದರೆ ಈ ನಮ್ಮ ಒಂದು ತೊಂದರೆ ಇಲ್ಲದೆ ಇರಲಿ, ಡಿಸ್ಟರ್ಬೆನ್ಸ್ ಆಗದೆ ಇರಲಿ ಅಂತ. ಈಗ ಅಲ್ಲೇ ಮಾಡಬೇಕಾಗಿಲ್ಲ. ಧ್ಯಾನಕ್ಕೆ ಕೂತ್ಕೊಂಡ ತಕ್ಷಣ ಏಕಾಗ್ರತೆಗೆ 2 ನಿಮಿಷಕ್ಕೆ ಜಾರ್ತಕ್ಕಂಥವ್ರು ಇದ್ದಾರೆ, 10 ನಿಮಿಷಕ್ಕೆ ಜಾರ್ತಕ್ಕಂಥವ್ರು ಇದ್ದಾರೆ, ಅರ್ಧ ಗಂಟೆಯಲ್ಲಿ ಜಾರ್ತಕ್ಕಂತಿದ್ದಾರೆ. ಜಾರಿದ ಮೇಲೆ ನಿನಗೆ ಇಲ್ಲಿನ ಗಲಾಟೆ ಗೊತ್ತಾಗಲ್ವಲ್ಲ, ನೀನು ಇಲ್ಲೇ ಇರಬಹುದು. ಇಂದಿನವರು ಏನಪ್ಪ ಅಂದರೆ ಕೆಲವು ವಿದ್ಯೆ ಸಾಧನೆಗಳು, ಕೆಲವು ಮೂಲಿಕೆಗಳು, ಕೆಲವೆಲ್ಲ ಇಟ್ಕೋಬೇಕಾದ್ರೆ ಊರಲ್ಲಿ ಇಟ್ಕೋಬಾರ್ದು. ಅದಕ್ಕೆ ಗವಿಗಳಿಗೆ ಹೋಗೋರು, ಗುಹೆ. ನೋಡ್ರಿ, ತಮಾಷೆ ಅಲ್ಲ. ಈಗ ಕರುವು ಅಂತ ಹೇಳ್ತೀವಿ.
ಇವೆಲ್ಲ ಮಾತಾಡೋಂಥ ವಿಚಾರಗಳೆಲ್ಲ ಎಲ್ಲರೂ ಮಾತಾಡೋಕ್ಕೂ ಆಗಲ್ಲ ಇದನ್ನೆಲ್ಲಾನು. ಅವ್ರ ಸಾಧನೆ ಏನು ಇರಲ್ಲ. ಕರುವು ಅಂತ ಹೇಳ್ತೀವಿ. ಕರುವು ಅಂದ್ರೆ ಏನು? ಅದೊಂದು ಕಪ್ಪು ಅಂಜನೆ, ಅದೊಂದು ಕಾಡಿಗೆ. ಅದು ಕೆಲವು ಪ್ರಾಣಿಗಳು, ಕೆಲವು ಪಕ್ಷಿಗಳು, ಕೆಲವು ಮೂಲಿಕೆಗಳು ಎಲ್ಲ ನೆಗೆಟಿವ್ ಅವು. ಅದನ್ನ ಸಮಯಕ್ಕೆ ತಕ್ಕಂತೆ ಸಂಗ್ರಹಿಸಿ ಅದನ್ನ ಯಾವುದೋ ಒಂದು ಕಾಷ್ಟದಲ್ಲಿ ಇಟ್ಟು ಅದನ್ನೆಲ್ಲ ಬರ್ನ್ ಮಾಡಿ ಆ ಪೌಡರ್ನೆಲ್ಲ ಸಂಗ್ರಹಿಸಿ ಅದಕ್ಕೆ ಸಂಬಂಧಪಟ್ಟಂಥ ತೈಲ ಯಾವುದೋ ಒಂದು ಆಕಳದಾಗಬಹುದು, ಜೇನುತುಪ್ಪ ಆಗಬಹುದು, ಪಿಂಡ ಕರುವು ಅಂತ ಮಾಡ್ತಾ ಇದ್ರು ಹಿಂದೆ. ಪಿಂಡ ತೈಲ. ಪಿಂಡ ತೈಲ ಅಂದರೆ ಅದೆಲ್ಲ ಮಾತಾಡಬಾರ್ದು ನಾವು. ಆ ಥರ ತೈಲಗಳು ಅವೆಲ್ಲನು. ಪಿಂಡ ತೈಲ ಮನುಷ್ಯರನ್ನ ಸ್ಮಶಾನದಲ್ಲಿ ಎತ್ಕೊಂಬಂದು ಅದರಲ್ಲಿ ತೈಲ ಇಳಿಸ್ಕೊಳ್ಳೋರು, ಅದೇ ಪಿಂಡ ತೈಲ. ತುಂಬ ಡೇಂಜರ್ ಐತೆ. ಡೇಂಜರ್ ಅಲ್ಲ, ಸಮಸ್ಯೆ ಅಲ್ಲ, ಅದೆಲ್ಲನು ಹಿಂದಿನ ಮಾಂತ್ರಿಕರಲ್ಲಿ ಇದ್ದಂಥ ವಿಚಾರಗಳವು. ಆ ತೈಲವನ್ನ ಇದಕ್ಕೆ ಮಿಕ್ಸ್ ಮಾಡೋದು. ಇದು ಮೊದಲೇ ಎಲ್ಲ ನೆಗೆಟಿವ್, ಎಲ್ಲ ಪಟಾಕಿಗಳೇ. ಅದ್ರ ಜೊತೆಗೆ ಬಾಂಬ್ ಇಟ್ರೆ ಏನಾಗುತ್ತೆ? ಧೂಳು. ಆ ಒಂದು ವಸ್ತುವನ್ನ ಇಷ್ಟು ಸಾಧನೆ ಮಾಡಿ ಕಲ್ತಿದ್ದಾನೆ, ಸಾಧಿಸಿದ್ದಾನೆ, ಅದನ್ನು ರೆಡಿ ಮಾಡಿದ್ದಾನೆ ಅಂತಕ್ಕಂಥ ಒಂದು ಮಾಂತ್ರಿಕರು ಅದನ್ನು ಊರಲ್ಲಿ ಇಡ್ತಾ ಇರಲಿಲ್ಲ. ಯಾಕೆ ಇಡ್ತಾ ಇರಲಿಲ್ಲ? ಏಳಿಗೆ ಇದೆ ಇಲ್ಲಿ. ಮಕ್ಕಳಾಗಬೇಕು, ಮದುವೆಗಳಾಗಬೇಕು, ಸಂಸಾರಗಳಾಗಬೇಕು, ಬೆಳೆ ಆಗಬೇಕು, ಕೆರೆಗೆ ನೀರು ಬರಬೇಕು, ಇದೆಲ್ಲ ಆಗಬೇಕು, ಮಳೆ ಆಗಬೇಕು, ಇದೆಲ್ಲ ಆಗಬೇಕು. ಅವು ಇಟ್ಟಾಗ ಆ ಏರಿಯಾನಲ್ಲಿ ಏನೂ ನಡೆಯಲ್ಲ. ಈಗ ಕೆಲವು ಬಾಂಬುಗಳು ಬಿದ್ದಿರೋ ಕಡೆ ಎಷ್ಟೋ ಹೇಳ್ತಾರೆ, ಎಷ್ಟೋ ವರ್ಷಗಳಾಯಿತು ಬೆಳೆ ಆಗಿಲ್ಲ ಇಲ್ಲಿ ಅಂತ. ಅಂದರೆ ಆ ರೀತಿಯಾದಂಥ ವಸ್ತುಗಳಿವೆ. ಈ ವಸ್ತುಗಳನ್ನು ಸಂಗ್ರಹಣೆ ಮಾಡಿದಾಗ ಒಂದು ಕೆರೆ ಹತ್ರನೂ ಎಲ್ಲಾದರೂ ಬಚ್ಚಿಟ್ಟು ಬಂದಿಟ್ಕೋ, ಆ ಕೆರೆಗೆ ನೀರು ಬರಲ್ಲ. ಸುತ್ತು ಮಳೆ ಬಿದ್ದರೂ ಅಲ್ಲಿ ಮಳೆ ಬೀಳೋದು ಅದು. ಆದ್ರಿಂದ ಏನು ಮಾಡ್ತಾ ಇದ್ರು ಮಹನೀಯರು? ಕಾಡಲ್ಲಿ ಇರ್ತಾ ಇದ್ರು. ಕಾಡಲ್ಲಿದ್ದು ಆ ಮರಗಳ ತೊರಕೆಗಳಲ್ಲಿ, ಪೊಟ್ರೆಗಳಲ್ಲಿ ಎಲ್ಲೋ ಇಟ್ಕೊಂಡಿರೋರು ಅದಕ್ಕೆ ಅವ್ರಿಗೆ ಸಮಯ ಬಂದಾಗ ಎಲ್ಲಿ ಉಪಯೋಗಿಸ್ಬೇಕೋ ಅಲ್ಲಿ ಉಪಯೋಗಿಸೋರು. ಅದನ್ನ ಅಷ್ಟು ಸುಲಭ ಅಲ್ಲ ಅದು ಉಪಯೋಗಿಸೋಂಗಿಲ್ಲ. ಅದು ಉಪಯೋಗಿಸಬಾರ್ದು. ಮತ್ತೆ ಅವನಿಗೂ ಎಫೆಕ್ಟು. ಅದನ್ನ ಮುಟ್ಟಿ ಮತ್ತೆ ಏನೇನೋ ಸಂಸ್ಕಾರಗಳು ಮಾಡ್ಕೋಬೇಕು. ಈಗ ನಾವು ಅಷ್ಟೇ ಕೆಲವು ಪ್ರಯೋಗಗಳು, ಈಗ ಸ್ತಂಭನ, ಉಚ್ಚಾಟನ, ಈ ಒಂದು ಪೀಡೆ ಪಿಚಾಚಿ ಒಂದು ಉಚ್ಚಾಟನೆ ಮಾಡದಂಥ ಪ್ರಯೋಗಗಳು ಮಾಡಿದಾಗ ಡೈರೆಕ್ಟ್ ಮನೆಗೆ ಬರಂಗಿಲ್ಲ. ನಾವು ಎಲ್ಲಾದರೂ ಹೋಗಿ ಆ ಒಂದು ಒಳ್ಳೆ ನೀರಿರೋ ಕಡೆ ಸ್ನಾನ ಮಾಡಿ ಅಲ್ಲಿ ಹಾಕ್ಕೊಂಡಿರ್ತಕ್ಕಂಥ ಎಲ್ಲ ವಸ್ತ್ರಗಳೆಲ್ಲ ಕಿತ್ತತ್ತು ಬಿಸಾಕಿ ಬೇರೆ ವಸ್ತ್ರಗಳು ಹಾಕ್ಕೊಂಡು ಎಲ್ಲಾದರೂ ಶಿವ ಇರ್ತಕ್ಕಂಥ ದೇವಾಲಯ, ಇಲ್ಲದ್ರೆ ಆಂಜನೇಯ ಇರ್ತಕ್ಕಂಥ ದೇವಾಲಯಕ್ಕೆ ಹೋಗಿ ಒಂದು ನಮಸ್ಕಾರ ಮಾಡಿ ಮನೆಗೆ ಬರಬೇಕು. ಸೊ ಇದು ಸೇಫ್ಟಿ ಪಕ್ಕ. ಮತ್ತೆ ಅದಕ್ಕೆ ಸರ್ವದೋಷ ನಿವಾರಣೆ ಮಂತ್ರವನ್ನು ಜಪ ಮಾಡ್ಕೋಬೇಕು. ಅಘೋರ ತಗೋರ ಅಂತಕ್ಕಂಥ ಮಂತ್ರವನ್ನು, ಅಘೋರಭ್ಯ ತಗೋರಭ್ಯ ಘೋರ ಘೋರ ತರಭ್ಯ ಸರ್ವಭ್ಯ ಸರ್ವಸರ್ವಭ್ಯ ನಮಸ್ತೆ ಅಸ್ತ್ರುದ್ರೋ ರೂಪಭ್ಯ ಅಂತಕ್ಕಂಥ ಒಂದು ಮಂತ್ರವನ್ನ ಒಂದು ತಂಬಿಗೆ ನೀರಿಗೆ 115 ಸಾರಿ ಜಪ ಮಾಡಿ ಆ ನೀರಲ್ಲಿ ಸ್ವಲ್ಪ ಸರ್ವಶುದ್ಧಿ ಹಾಕಿ ಸ್ನಾನ ಮಾಡಬೇಕು. ತಲೆ ಮೇಲೆ ಹಾಕ್ಕೊಂಡ್ರೇನೆ ಆ ಪರಿಹಾರ. ಇಲ್ಲ ಅಂದ್ರೆ ಇವನು ಮನೆ ಓದ್ತಾ ಇರ್ತದೆ ಊರಿಗೆ, ತೊಂದರೆ ಆಗುತ್ತೆ. ಇವನ್ ಮಗ ಹೇಳಿ ಮಾತು ಕೇಳಲ್ಲ, ಇವನಿಗೆ ಬರ್ತಕ್ಕಂಥ ಹಣ ಬರಲ್ಲ. ಏನ್ ಮಾಂತ್ರಿಕನೇನು ಅಷ್ಟೊಂದು ಸುಲಭ ಅಲ್ಲ. ನಾನೇ ಅಂದ್ರೆ ಇವನಿಗೆ ಆಗೋದು ಮೊದಲು. ನಮ್ಮ ಒಡೆಲನ್ನ ಬೆಂಕಿ ನಮ್ಮನ್ನು ಸುಡುವುದು ವಿನಃ ಬೇರೊಬ್ಬರನ್ನು ಸುಡುವುದಿಲ್ಲ. ಸರ್ವಜ್ಞ. ಕರೆಕ್ಟ್ ವಿಚಾರಗಳು ಇವು. ಯಾಕಂದ್ರೆ ನೀವು ಏನು ಕೇಳ್ತಾ ಇದ್ರು ನಾನು ಎಲ್ಲ ನಿಮಗೆ ಬಿಚ್ಚಿ ಒರಿಜಿನಲ್ ವಿಚಾರಗಳನ್ನು ತಿಳಿಸ್ತಾ ಇರೋದು. ಈ ರೀತಿಯಾದಂತ ಅದಕ್ಕೆ ಏನ್ ಹೇಳ್ತಾ ಇದ್ರು? ಕರುವು, ಸುಕ್ಕೇಟು. ಸುಕ್ಕೇಟು ಅಂತ ಹೇಳೋರು. ಸುಕ್ಕೇಟು ಅಂದ್ರೆ ತಿಲಕ ಇಡೋದು ಮನೆಗೆ. ಮುಗ್ದೋಯ್ತು ಕತೆ. ಏನೂ ಅಲ್ಲಿ ಬೆಳವಣಿಗೆ ಇರಲ್ಲ, ಬೆಳವಣಿಗೆಗಳೇ ಇರಲ್ಲ. ದಿವಸ 10,000 ಸಂಪಾದನೆ ಮಾಡಿದ್ರು ಬೆಳಗ್ಗೆ ಒಂದು ಪೆಟ್ರೋಲ್ ಕಾಸಿರಲ್ಲ. ಇಂಥ ಒಂದು ಕೆಟ್ಟ ಕೆಲಸಗಳೆಲ್ಲ ಇದ್ವು. ಇವೆಲ್ಲ ಕೆಟ್ಟ ಪ್ರಯೋಗಗಳು. ಇವೆಲ್ಲ ಎಲ್ಲೋ ಇಲ್ಲ. ಇವು ಕೆಲವು ಪ್ರಾಣಿಗಳು, ಕೆಲವು ಪಕ್ಷಿಗಳು, ಕೆಲವು ಮೂಲಿಕೆಗಳನ್ನ ಸಂಗ್ರಹಿಸಿ ಮಾಡ್ತಕ್ಕಂಥ ವಿಚಾರಗಳಿವೆ. ಆಪೋಸಿಟ್ ಇದನ್ನೆಲ್ಲ ಬರೆದಿಡ್ತಾರಾ? ಬರ್ದಿಟ್ರೆ ಅಲ್ಲ, ಇದನ್ನ ಬರೆದಿಡ್ತಾರ ಯಾರಾದ್ರೂ? ಹೇಳಿ. ಅದು ಬರ್ದಿಡಲ್ಲ. ಯಾಕೆ ಇವಾಗ ನಾನೇ ಬರ್ದಿಡಲ್ಲ. ಯಾರಿಗಂತ ತೊಂದರೆ ಕೊಟ್ರೆ ನಮ್ಮ ಮಕ್ಳೇನೋ ಕಲ್ತ್ಕೊಂಡ್ಬಿಟ್ಟು ಯಾಕಪ್ಪ ತೊಂದರೆ ಅಂತ ನಾವು ಏನು ಮಾಡ್ತೀವಿ, ನಾವಿರೋ ತನಕ ಅದನ್ನ ಹೆಂಗ್ ಬಳಸ್ಬಿಟ್ಟು ಸೈಲೆಂಟ್ ಆಗ್ಬಿಟ್ಟು ಸತ್ತೋಗ್ಬಿಡ್ತೀವಿ. ಸತ್ತೋದ್ಮೇಲೆ ಹೊಟ್ಟೋಯ್ತು ನನ್ನಿಂದೇನೆ ಅದು. ಈ ರೀತಿಯಾಗಿ ನಶಿಸೋಯ್ತು ವಿದ್ಯೆ ಈ ರೀತಿಯಾಗಿ ನಶಿಸೋಯ್ತು. ವಶೀಕರಣಗಳು ಹಂಗೇನೆ. ಏನೇನೋ ಇದೆ ಇದಕ್ಕೆ ಹಿನ್ನೆಲೆಗಳು. ಕೆಲವು ಮೂಲಿಕೆಗಳು, ಕೆಲವು ಮಂತ್ರಗಳು, ಕೆಲವು ವಿಧಾನಗಳು. ಇವು 3 ಇದ್ರೆ ಮಾತ್ರ ಏನಾದರೂ ಒಂದು ಪ್ರಯೋಗ ಮಾಡಬಹುದು. ಇಲ್ಲ ಅಂದ್ರೆ
ಸಾಧ್ಯ ಇಲ್ಲ. ತಾತ್ಕಾಲಿಕವಾಗಿ ನಾವೇನೋ ಕಲ್ತ್ಕೊಂಡಿದ್ದೀವಿ, ಮಾರ್ಕೆಟಲ್ಲಿ ಬುಕ್ ಸಿಗ್ತದೆ ಓದ್ಕೊಂಡಿದ್ದೀವಿ, ಅದೆಲ್ಲ ಏನಕ್ಕೂ ಆಗಲ್ಲ. ಅದೆಲ್ಲ ಜ್ಯೋತಿಷಕ್ಕೆ, ಅದೆಲ್ಲ ಜ್ಯೋತಿಷಕ್ಕೆ. ಅದು ಪ್ರಧಾನವಾಗಿದೆ. ಈ ಗ್ರಹಗಳಿಲ್ಲಿದ್ರೆ ಇಂಥ ಪೂಜೆ ಮಾಡ್ಕೊಳ್ರಿ, ಈ ಗ್ರಹಗಳಿಲ್ಲಿದ್ರೆ ಇಂಥ ಆಚಾರ ಬರ್ತೈತೆ, ಈ ಗ್ರಹಗಳಿಲ್ಲಿದ್ರೆ ನಿಮ್ಗೆ ಒಳ್ಳೇದಾಗ್ತದೆ, ದಾಟ್ರಿ ಹೊಡಿತದೆ, ಒಳ್ಳೇದಾಯ್ತಪ್ಪ ಅಂತ ಹೇಳ್ಕೊಬೋದು. ಇದು ಆ ರೀತಿ ವಿದ್ಯೆ ಅಲ್ಲ. ಇದು ಮರ್ಮ, ಇದು ಮರ್ಮವಾದಂಥ ವಿದ್ಯೆ. ತುಂಬಾ ವಿಚಾರ ತಿಳ್ಕೊಂಡ್ರೆ ಈ ಆಮೇಲೆ ದೇವಾಲಯಗಳು, ದೇವಸ್ಥಾನಗಳು, ಮೈ ಮೇಲೆ ಬಂದು ಮಾತಾಡೋದು, ಆ ಪೂಜೆಗಳು, ಆ ಜನಾಕರ್ಷಣೆ, ಇದೆಲ್ಲ ಇದಕ್ಕೆ ಒಂದು ಕಾನ್ಸೆಪ್ಟ್ ಬೇರೆ ಇದೆ. ಮಾತಾಡೋಣ ಇನ್ನೊಂದಿನ, ನೆಕ್ಸ್ಟ್ ಯಾವಾಗ ಮಾತಾಡೋಣ. ನೀವು ಏನು ಕೇಳಿದ್ರು ನನಗೆ ಗೊತ್ತಿರ್ತಕ್ಕಂಥ ವಿಚಾರ ನಾನು ತಿಳಿಸ್ತೀನಿ. ಬಟ್ ಅಷ್ಟೊಂದು ಸುಲಭವಾದಂಥ ವಿಧಾನಗಳು, ವಿಚಾರಗಳು ಅಲ್ಲ. ಬಟ್ ಏನೇ ತಿಳ್ಕೊಂಡಿದ್ರು ಮುಖ್ಯವಾಗಿ ನಾವು ಗ್ರಹಿಸಿ ಒಳ್ಳೇದನ್ನ ಮಾಡಬೇಕು. ಯಾಕಂದ್ರೆ ನಾವು ತಿಳ್ಕೊಂಡಿದ್ದೀವಿ ವಿದ್ಯೆ ಎಷ್ಟು ದಿನ ಇರ್ತೀವಿ? ನಮ್ಮ ಮನೆಯಲ್ಲಿ ಯಾರು ಕಲ್ತ್ಕೊಂಡಿದ್ದಾರೆ, ಅವ್ರ ಗತಿ ಮುಂದೆ ಏನು? ಈಗ ನಾವೇನೋ ತಿಳ್ಕೊಂಡ್ವಿ, ಹೌದು, ಜೀವನಾನು ಮಾಡಿದ್ವಿ, ಏನೋ ಒಳ್ಳೇದ ಕೆಟ್ಟದ್ದು ಆಗಿದೆ, ಮುಂದೆ ಹೇಗೆ? ಆದ್ರಿಂದ ಭಗವಂತನಿಗೆ ಒಪ್ಪಿಸಿ ಸರಿ ತಪ್ಪುಗಳನ್ನ ಯೋಚನೆ ಮಾಡಿ ಕೆಲಸ ಮಾಡಬೇಕು. ಸರಿ ತಪ್ಪುಗಳನ್ನು ಯೋಚನೆ ಮಾಡಿ ಕೆಲಸ ಮಾಡಬೇಕು. ಯಾಕಂದ್ರೆ ಒರಿಜಿನಲ್ ವಿದ್ಯೆ ಇದ್ದಾಗ ಏನು ಗೊತ್ತಿಲ್ದೋನು ಏನೋ ಒಂದು ಮಾಡ್ಕೊಂಡ್ಲ, ಅದು ಬೇರೆ ವಿಷಯ. ಅದು ಗೊತ್ತಿಲ್ಲ, ಇದು ಗೊತ್ತಿಲ್ಲ, ಏನೋ ಮಾಡಬೇಕು ಮಾಡ್ತಾರೆ, ಅದು ಬೇರೆ ವಿಷಯ. ಅದು ಗೊತ್ತಿಲ್ಲ, ಇದು ಗೊತ್ತಿಲ್ಲ, ಒಳ್ಳೇದು ಗೊತ್ತಿಲ್ಲ, ಕೆಟ್ಟದ್ದು ಗೊತ್ತಿಲ್ಲ, ಸೆಂಟ್ರು ಅರ್ಧಂಬರ್ಧ ನ್ಯೂಟ್ರಲ್. ಅದು ವಿದ್ಯೆನೇ ನ್ಯೂಟ್ರಲ್, ಏನೂ ಆಗಲ್ಲ ಅದು. ಅದು ಬೇರೆ ವಿಷಯ. ಬಟ್ ವಿಷಯ ಗೊತ್ತಿರ್ತಕ್ಕಂಥ ವ್ಯಕ್ತಿ ಮುಖ್ಯವಾಗಿ ಸಾಧನೆಗೆ ತಕ್ಕಂತೆ ಲೋಕ ಕಲ್ಯಾಣವಾಗಿರಬೇಕು, ಮತ್ತೆ ಯೋಚನೆ ಮಾಡಬೇಕು. ಯಾರಿಗೆ ತೊಂದರೆ ಕೊಡಬೇಕಾದ್ರೂ 100 ಸಾರಿ ಯೋಚನೆ ಮಾಡಬೇಕು. ಯಾರಾದರೂ ಮಾಡ್ರಿ ಅಂತ ಬಂದರೂ ಸಹಿತ ಅದನ್ನು ಗಮನಿಸಬೇಕು, ಗ್ರಹಿಸಬೇಕು, ಮಾಡಿನೇ ಮಾಡಬೇಕು. ಇದು ಭೂತವೈದ್ಯದ ವಿಧಾನಗಳು. ಇವೆಲ್ಲನೂ ಭೂತವೈದ್ಯದ ವಿಧಾನಗಳು. ಯಾರೋ ಏನೋ ಹೇಳ್ತಾರೆ, ಯಾರೋ ಏನೋ ಕೊಡ್ತಾರೆ, ಏನೋ ಒಂದು ಆಗುತ್ತೆ ಅನ್ನೋ ವಿಚಾರಕ್ಕೆ ಇನ್ನೊಬ್ಬರಿಗೆ ತೊಂದರೆ ಕೊಡಬಾರ್ದು. ಕೊಟ್ಟು ಹೊಟ್ಟೋಗ್ತೀವಿ ನಾವಿರಲ್ವಲ್ಲ. ಎಂತೆಂಥ ಮಾಂತ್ರಿಕರು ಸತ್ತೋಗಿದ್ದಾರೆ, ಅವ್ರ ಗತಿ ಏನು? ಅವ್ರ ಮನೆ ಗತಿ ಏನು? ನಾವೇನು ಇಲ್ಲೇ ಇರ್ತೀವ? ಹೌದು ಹೌದು, ಆ ಕುಟುಂಬ ಇರುತ್ತೆ. ಆಯುಷ್ ಏನು ಕೊಟ್ಟಿಲ್ಲಲ್ಲ ಭಗವಂತ, ನೀನು ಇಲ್ಲೇ ಇರಪ್ಪ ಅಂತ. ಈ ನಾಳೆ ಬೆಳಗ್ಗೆ ಏನಾಗುತ್ತೋ ಗೊತ್ತಿಲ್ವಲ್ಲ ನಮಗೆ. ಈಗ 1 ಅವರಲ್ಲಿ ಏನಾಗುತ್ತೋ ಗೊತ್ತಿಲ್ವಲ್ಲ. ಆದ್ರಿಂದ ಏನಾಗ್ತದೆ, ಇದೆಲ್ಲ ಭಗವಂತನಿಗೆ ಸಂಬಂಧಪಟ್ಟಿದ್ದು. ಆ ಒಂದು ತೀರ್ಮಾನಗಳನ್ನು ತಗೊಂಡು ವಿಚಾರಗಳನ್ನು ಮಾಡಬೇಕು. ಅವ್ರ ಮನೇನೆ ಉಳಿಯೋದು. ಇಲ್ಲೇನು ಹೇಳ್ತೀನಿ, ಮಹನೀಯರು ಕೋಪ ಬಂದು ಹೇಳ್ತಾರೆ, ಮಾಟ ಮನೆ ಮಾಡೋದ್ ಮನೆಯಲ್ಲಿ ಶತಾನು ಇರಲ್ಲ ಹೋಗಂತ. ಮಾಟ ಮಾಡೋನ್ ಮನೆಯಲ್ಲಿ ಶತಾನು ಉಳಿಯಲ್ಲ ಕೊನೆಗೆ ಅಂತಾರೆ. ಯಾಕಂದ್ರೆ ಬೇರೆಯವ್ರಿಗೆ ತೊಂದರೆಗಳು ಕೊಟ್ಟಿರ್ತಾರಲ್ಲ, ಆ ತೊಂದರೆಗಳಿಗೆ ಪರಮಾತ್ಮ ನೋಡ್ತಾ ಇರ್ತಾರಲ್ಲ. ನಾನು ಆವಾಗ ಹೇಳಿದ್ದೀನಿ, ಬೀಜಕ್ಕೆ ಪ್ರತಿಯೊಂದು ಅಕ್ಷರಕ್ಕೂ ಭಗವಂತನ ಒಂದು ಪ್ರೇರಣೆ ಇದೆ, ಅವರ ಒಂದು ಅಧಿಕಾರ ಇದೆ, ಅವರ ಒಂದು ಸೆಕ್ಯೂರಿಟಿ ಇದೆ. ನಾವು ಅವ್ರನ್ನ ಕಣ್ತಪ್ಸಿ ಏನು ಮಾಡೋಕ್ಕಾಗಲ್ಲ. ನಮ್ಮ ನೆರಳನ್ನ ನಾವು ತಪ್ಸಕ್ಕಾಗಲ್ವಲ್ಲ, ಜೊತೆಲೇ ಇರುತ್ತೆ. ನಮ್ಮ ನೆರಳು ಎಲ್ಲಾದ್ರೂ ಹೋಗುತ್ತೆ ನಮ್ಮನ್ನು ಬಿಟ್ಟು. ಈಗ ನಮ್ಮಲ್ಲಿ ಮಾತಾಡ್ತಾ ಇರೋದು ಪರಮಾತ್ಮನೇ, ಅವನ ಆತ್ಮ. ಅದು ಆತ್ಮದ ತಂದೆ ಪರಮಾತ್ಮ. ಅವನಿಗೂ ಇವನಿಗೂ ಲಿಂಕ್ ಅಲ್ವಾ? ನಿದ್ದೆ ಏನಕ್ಕೆ ಮಾಡ್ತೀವಿ? ಅವ್ನಿಗೆ ಒಪ್ಸೋದಕ್ಕೆ. ಬೆಳಗ್ಗೆಯಿಂದ ಸಾಯಂಕಾಲ ನಾವ್ ಏನೇನು ಮಾಡಿದ್ವಿ ಅವ್ನಿಗೆ ಹೇಳೋದಕ್ಕೆ ನಿದ್ದೆ ಹೋಗೋದು ನಾವಿಲ್ಲಿ. ನಿದ್ದೆ ಹೋದ ತಕ್ಷಣ ಇವ್ನು ಹೋಗ್ಬಿಟ್ಟಿರ್ತಾನೆ ಅಲ್ಲಿಗೆ, ಅವ್ನಿಗೆಲ್ಲ ಕೊಟ್ಬಿಟ್ಟು ಬಂದ್ಬಿಡ್ತಾನೆ ಲೆಕ್ಕಾಚಾರ. ಆವಾಗ ಅದು ಎಲ್ಲನೂ ವಿಚಾರಗಳು ಅಪ್ಲೋಡ್ ಆಗ್ಬಿಡ್ತೈತೆ. ಸೊ ಗೊತ್ತಾಗುತ್ತೆ ಭಗವಂತನ ಯಾಮಾರಿಸಿ ನಾವೇನು ಮಾಡೋಕ್ಕಾಗಲ್ಲ. ಎಲ್ಲ ಅವನ ಮಕ್ಕಳು, ಅವನ ಸೃಷ್ಟಿ ಇದು. ಯಾವನೇನೇ ಮಾಡಿದ್ರೆ ಅವ್ನಿಗೆ ಹೇಳ್ಬೇಕು. ಅವನು ತಿಳ್ಕೊಳ್ಳೋಂಥ ವಿಧಾನ ಅವನ ಹತ್ರನೇ ಇದೆ, ನಮ್ಮ ಹತ್ರ ಇಲ್ಲ. ಏನಾಯ್ತು? ವಿಧಾನ ಎಲ್ಲ ಅವನ ಹತ್ರ ಇದೆ. ಯಾಕೆ ನಿದ್ದೆ ಬರ್ತದೆ? ನಿದ್ರಾ ದೇವತೆ ಯಾಕೆ ಬರ್ತಾಳೆ ನಿದ್ರಾ ದೇವತೆ ಅನ್ನೋದೇ ಮೇಯ್ನು. ಬಂದ ತಕ್ಷಣ ಇದು ಹೊಟ್ಟೋಗಿರ್ತದೆ ಅಲ್ಲಿಗೆ. ಡೈಲಿ ಅಪ್ಡೇಟ್ಸ್ ಈ ರೀತಿಯಾದಂಥ ವಿಚಾರಗಳು. ಎಲ್ರಿಗೂ ನಮಸ್ಕಾರ. ಸದ್ಯಕ್ಕೆ ಈ ಎಪಿಸೋಡ್ಸ್ ಎಲ್ಲ ನೋಡಲಿ ಮಹನೀಯರು. ಏನೋ ನಮ್ಮ ಕೈಲಾಗಿದ್ದು ಒಳ್ಳೇದು ಮಾಡ್ಕೊಂಡು ಹೋಗೋಣ. ನೆಕ್ಸ್ಟ್ ಎಪಿಸೋಡಲ್ಲಿ ಮಾತಾಡ್ತೀನಿ. ನಮಸ್ಕಾರ. ಓಕೆ. ಸೊ ವೀಕ್ಷಕರೇ, ಯಾಕಂದರೆ ದೇವರಾಜಣ್ಣವರು ಅವರು ಯಾವ ಥರ ವಿದ್ಯೆಗಳು ಕಲ್ತವ್ರೆ, ಇನ್ನೂ ವಿದ್ಯೆಗಳು ಅವ್ರ ಹತ್ರ ಇದ್ದಾವೆ. ಅವುಗಳನ್ನ ಮುಂದಿನ ವಿಡಿಯೋಗಳಲ್ಲಿ ಅವ್ರು ಯಾವ ಥರ ವಿದ್ಯೆಗಳನ್ನ ಕಲ್ತ್ಕೊಂಡ್ರು, ಸಂಪಾದನೆ ಮಾಡಿದ್ರು, ಅದ್ರ ಬಗ್ಗೆ ನೆಕ್ಸ್ಟ್ ಮಾತಾಡಿಸ್ತಾ ಹೋಗ್ತೀನಿ. ಎಪಿಸೋಡ್ ನೋಡ್ತಾ ಹೋಗಿ. ನಮಸ್ಕಾರ.